ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ 5ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಹಲೋ ಸ್ಟೂಡೆಂಟ್, ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ maximum and minimum stock level calculation. I have taken one problem from previous year question paper, that is, from the following information find out maximum and minimum stock level of product A ಪ್ರಾಡಕ್ಟ್ ನ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಅವರು ಯೂನಿಟ್ಸ್ ಕೊಟ್ಟಿರ್ತಾರೆ, ಇಒಕ್ಯೂ ಕೊಟ್ಟಿರ್ತಾರೆ, ಮತ್ತೆ ಪೀರಿಯಡ್ಸ್ ನ ಕೊಟ್ಟಿರ್ತಾರೆ. ಸೊ ಪ್ರಶ್ನೆಯಲ್ಲಿರುವಂತಹ ಕನ್ಸಂಪ್ಷನ್ ಮತ್ತು ಡೆಲಿವರಿ ಪೀರಿಯಡ್ ನ ನಾವು ಏನೇನು ಕೊಟ್ಟಿದ್ದಾರೆ ಅದನ್ನೇ ಆನ್ಸರ್ ಅಲ್ಲಿ ಮೊದಲು ಬರೀಬೇಕು. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಗಿವನ್ ನ ಬರಿತೀವಿ. ಸೊ ಈ ಪ್ರಶ್ನೆಯಲ್ಲಿರುವಂತಹ ಮಿನಿಮಮ್ ಕನ್ಸಂಪ್ಷನ್ ಅಂದ್ರೆ ಮಿನಿಮಮ್ ಯೂಸೇಜ್ 25 ಯೂನಿಟ್ಸ್ ಇದೆ, ಮ್ಯಾಕ್ಸಿಮಮ್ ಯೂನಿಟ್ಸ್ 75 ಇದೆ, ಮಿನಿಮಮ್ ಡೆಲಿವರಿ ಪೀರಿಯಡ್ 4 ಇದೆ, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ 6 ಇದೆ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಸ್ಟಾಕ್ ಮತ್ತು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಮತ್ತು ಮಿನಿಮಮ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಬರ್ಕೋಬೇಕು. ಸೊ ಈ ಎರಡು ಏನಿದೆ ಸೇಮ್ ಪೀರಿಯಡ್ ನಲ್ಲೇ ಇರಬೇಕು, ಅಂದ್ರೆ 2 ಮಂತ್ ನಲ್ಲಿ ಆದ್ರೂ ಇರಬೇಕು, 2 ವೀಕ್ ನಲ್ಲಿ ಆದ್ರೂ ಇರಬೇಕು. ಆಗ ಮಾತ್ರ ನೀವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಒಂದ್ ವೇಳೆ ವೀಕ್ ಮತ್ತು ಮಂತ್ ಚೇಂಜ್ ಆದ್ರೆ ಬೇರೆ ಬೇರೆ ಇದ್ರೆ ನೀವು ಈ ಲೆಕ್ಕವನ್ನ ಕನ್ವರ್ಟ್ ಮಾಡಬೇಕು, ಕನ್ವರ್ಜೇಷನ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಯೂನಿಟ್ಸ್ ನ ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಿದ್ದನ್ನ ತಗೋಬಾರದು. ಸೊ ಇದರಲ್ಲಿ ಎರಡು ಸೇಮ್ ಇದೆ, 2 ವೀಕ್ ನಲ್ಲೇ ಇರೋದ್ರಿಂದ ಅಥವಾ 2 ಮಂತ್ ನಲ್ಲಿ ಇದ್ರೂ ಕೂಡ ಡೈರೆಕ್ಟ್ ಆಗಿ ಬಿಡಿಸಬಹುದು. 2 ಸೇಮ್ ಪೀರಿಯಡ್ ನಲ್ಲೇ ಇರಬೇಕು. ಸೊ ಮೊದಲಿಗೆ ನಾವು ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡೆಲಿವರಿ ಪೀರಿಯಡ್ ನ ಕಂಡುಹಿಡಿಯಬೇಕು. ಅಂದ್ರೆ ಕೊಟ್ಟಿರುವಂತ ಕ್ವಶನ್ ನ ಎರಡು ಪ್ಲಸ್ ಮಾಡಿ ಯೂನಿಟ್ಸ್ ನ ಡಿವೈಡೆಡ್ ಬೈ 2 ಮಾಡಬೇಕು, 2 ಪೀರಿಯಡ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಸೊ ಆಗ ಬರುವಂತ ಆನ್ಸರ್ ಏನಿರುತ್ತೆ, ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡೆಲಿವರಿ ಪೀರಿಯಡ್ ಆನ್ಸರ್ ಬರುತ್ತೆ. ಸೊ ಮೊದಲನೇದು ಎವರೇಜ್ ಕನ್ಸಂಪ್ಷನ್ ಕಂಡುಹಿಡಿಬೇಕಂದ್ರೆ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಡಿವೈಡೆಡ್ ಬೈ 2, 25 ಪ್ಲಸ್ 75 ಡಿವೈಡೆಡ್ ಬೈ 2 ಮಾಡಿದಾಗ 50 ಬರುತ್ತೆ. ಎವರೇಜ್ ಡೆಲಿವರಿ ಪೀರಿಯಡ್, ಎರಡು ಡೆಲಿವರಿ ಪೀರಿಯಡ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ 4 ಪ್ಲಸ್ 6 ಡಿವೈಡೆಡ್ ಬೈ 2 ಮಾಡಿದಾಗ 5 ಬರುತ್ತೆ. ಸೊ ಎರಡು ಕನ್ಸಂಪ್ಷನ್ ಮತ್ತು ಡೆಲಿವರಿ ಪೀರಿಯಡ್ ನ ಕಂಡುಹಿಡಿದಿದ್ದೀವಿ. ಈಗ ರೀಆರ್ಡರ್ ಲೆವೆಲ್ ನ ಕಂಡುಹಿಡಿಯಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಷನ್ ಗೆ ಕಂಪಲ್ಸರಿ ರೀಆರ್ಡರ್ ಲೆವೆಲ್ ಬೇಕು. ಸೊ ರೀಆರ್ಡರ್ ಲೆವೆಲ್ ನ ಕಂಡುಹಿಡಿದ ನಂತರವೇ ನಾವು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ. ಸೊ ರೀಆರ್ಡರ್ ಲೆವೆಲ್ ನ ಫಾರ್ಮುಲಾ ಏನಿದೆ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಅಂದ್ರೆ ಕ್ವಶನ್ ಅಲ್ಲಿರುವಂತಹ ಹೈಯೆಸ್ಟ್ ಯೂನಿಟ್ಸ್ ಮತ್ತು ಹೈಯೆಸ್ಟ್ ಪೀರಿಯಡ್ 75 ಇಂಟು 6 ಇದೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 450 ಬರುತ್ತೆ. ರೀಆರ್ಡರ್ ಲೆವೆಲ್ ಅಂತ ಸಿಕ್ಕ ನಂತರ ಸ್ಟಾಕ್ ಲೆವೆಲ್ಸ್ ನ ಕಂಡುಹಿಡಿಯೋದು. ಮೊದಲನೇ ಸ್ಟಾಕ್ ಲೆವೆಲ್ ಏನಿದೆ ಅದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿಬೇಕಂದ್ರೆ reorder level plus reorder quantity minus minimum usage into minimum delivery period. ಸೊ ಈಗ ಎವರೇಜ್ reorder level ನಾವು ಕಂಡುಹಿಡಿದಿದ್ವಿ ಆಲ್ರೆಡಿ 450. reorder quantity ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಈ ಇಒಕ್ಯೂ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೂ ಒಂದೇ, reorder quantity ಅಂದ್ರೂ ಒಂದೇ. 300 ಯೂನಿಟ್ಸ್ ಇದೆ. ಕನ್ಸಂಪ್ಷನ್ ಅಲ್ಲಿ ಮಿನಿಮಮ್ 25 ಯೂನಿಟ್ಸ್ ಇದೆ, ಡೆಲಿವರಿ ಪೀರಿಯಡ್ ಮಿನಿಮಮ್ 4 ಇದೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಮಿನಿಮಮ್ ಡೆಲಿವರಿ ಪೀರಿಯಡ್ 4 ಇದೆ, ಮಿನಿಮಮ್ ಕನ್ಸಂಪ್ಷನ್ 25 ಇದೆ, ಇವೆರಡನ್ನು ಇಂಟು ಮಾಡಿದಾಗ 100 ಬರುತ್ತೆ. ಮೊದಲು ನಾವೇನ್ ಮಾಡ್ಬೇಕಂದ್ರೆ 450 ಪ್ಲಸ್ ಈ 300 ನ ಪ್ಲಸ್ ಮಾಡ್ಕೋಬೇಕು, ನೆಕ್ಸ್ಟ್ ಇವೆರಡನ್ನು ಇಂಟು ಮಾಡ್ಕೋಬೇಕು. ಸೊ ಇವೆರಡನ್ನು ಇಂಟು ಮಾಡ್ಕೋಬೇಕು, ಎರಡನ್ನು ಪ್ಲಸ್ ಮಾಡಿದಾಗ 750 ಇಂಟು ಮಾಡಿದಾಗ 100, ಎರಡನ್ನು ಮೈನಸ್ ಮಾಡಿದಾಗ 650. ಇದನ್ನೇ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅಂತ ಕರಿತೀವಿ. ಇನ್ನು ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿಬೇಕಂದ್ರೆ ರೀಆರ್ಡರ್ ಲೆವೆಲ್, ನಾವು ಕಂಡುಹಿಡಿದಂತಹ ರೀಆರ್ಡರ್ ಲೆವೆಲ್ ನ ಫಸ್ಟ್ ತಗೋಬೇಕು. ಅದಕ್ಕೆ ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡೆಲಿವರಿ ಪೀರಿಯಡ್ ನ ಮೈನಸ್ ಮಾಡಬೇಕು, ಇಂಟು ಮಾಡ್ಕೋಬೇಕು. ಎವರೇಜ್ ಕ್ವಶನ್ ಅಲ್ಲಿ ಕೊಟ್ಟರಲ್ಲ, ನಾವೇ ಕಂಡುಹಿಡಿದಿರ್ತೀವಿ. ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಪೀರಿಯಡ್ ನ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಡಿವೈಡೆಡ್ ಬೈ 2 ಮಾಡಿ ಕಂಡುಹಿಡಿದಿರ್ತೀವಿ. ಸೊ ಅವೆರಡು ಆನ್ಸರ್ ನ ಫಿಲ್ ಮಾಡ್ಕೋಬೇಕು. 50 ಮತ್ತು 5 ಬಂದಿದೆ. ಸೊ ಈಗ ಫೈನಲ್ ಆನ್ಸರ್ 450 ಮೈನಸ್ 250 ಮಾಡಿದಾಗ 200 ಬರುತ್ತೆ. ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ. ಇನ್ನೊಂದು ರೀತಿ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದರಲ್ಲಿ ಏನಂದ್ರೆ ಕ್ವಾಂಟಿಟಿ ಮತ್ತು ಪೀರಿಯಡ್ ಡಿಫ್ರೆಂಟ್ ಪೀರಿಯಡ್ ನಲ್ಲಿ ಇದ್ರೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸೋದ್ರ ಸಂಬಂಧ ಇದನ್ನ ಬರ್ಕೊಂಡಿದ್ದೀನಿ. ಸೊ ಪ್ರಶ್ನೆಯಲ್ಲಿ ಏನಿದೆ, ರೀಆರ್ಡರ್ ಕ್ವಾಂಟಿಟಿ ಅಂದ್ರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ 5000 ಯೂನಿಟ್ಸ್ ಇದೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕನ್ಸಂಪ್ಷನ್ಸ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಡೆಲಿವರಿ ಪೀರಿಯಡ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂತಹ ಕನ್ಸಂಪ್ಷನ್ಸ್ ಏನಿದೆ ಅದು ವೀಕ್ ನಲ್ಲಿದೆ, ಆದ್ರೆ ರೀಆರ್ಡರ್ ಪೀರಿಯಡ್ ಇದರಲ್ಲಿದೆ ಮಂತ್ ನಲ್ಲಿದೆ.
ಸೊ ಯಾವಾಗ ಪೀರಿಯಡ್ ನವರು ಮಂತ್ ನಲ್ಲಿ ಕೊಡ್ತಾರೆ, ನೀವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ 4 ಮಲ್ಟಿಪ್ಲೈ ಮಾಡಬೇಕು. ಒಂದ್ ವೇಳೆ ಇದೇ ಪೀರಿಯಡ್ ವೀಕ್ ನಲ್ಲಿ ಇದೇ ಮಂತ್ ನಲ್ಲಿ ಇದ್ರೆ ಕನ್ಸಂಪ್ಷನ್, ಅವಾಗ ನೀವು ಡಿವೈಡೆಡ್ ಬೈ 4 ಮಾಡಬೇಕು. ಸೊ ಯಾವಾಗ ಕ್ವಶನ್ ನಲ್ಲಿ ಕೊಡುವಂತ ಪೀರಿಯಡ್ ವೀಕ್ ನಲ್ಲಿ ಇರುತ್ತೆ, ನೀವು ಕನ್ಸಂಪ್ಷನ್ ಗೆ ಡಿವೈಡೆಡ್ ಬೈ ಮಾಡಬೇಕು. ಯಾವಾಗ ಕ್ವಶನ್ ನಲ್ಲಿ ಪೀರಿಯಡ್ ಮಂತ್ ನಲ್ಲಿ ಇರುತ್ತೆ ಅವಾಗ ಮಲ್ಟಿಪ್ಲೈ ಮಾಡಬೇಕು. ಸೊ ಇದು ಮಂತ್ ನಲ್ಲಿ ಇದೆ, ಮಲ್ಟಿಪ್ಲೈ ಮಾಡಿ ನಾವು ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಡಿವೈಡೆಡ್ ಬೈ ಮಾಡೋದು ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಇಂಟು ಮಾಡೋದು ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಇವೆರಡನ್ನು ಸರಿಯಾಗಿ ನೀವು ತಿಳ್ಕೋಬೇಕು. ಸೊ ಮೊದಲಿಗೆ ಮ್ಯಾಕ್ಸಿಮಮ್ ಯೂಸೇಜ್ ಅಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಏನಿದೆ ಕ್ವಶನ್ ನಲ್ಲಿ ಕೊಟ್ಟಿರೋದು 2000 ಇದೆ. ಸೊ ಇದಕ್ಕೆ 4 ಇಂಟು ಮಾಡ್ತಾ ಇದ್ದೀವಿ. ಸೊ ಆಗ ಆನ್ಸರ್ ಬರೋದು 8000. ಇನ್ನು ನೆಕ್ಸ್ಟ್ ಮಿನಿಮಮ್ ಯೂಸೇಜ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 1000 ಯೂನಿಟ್ ಇದೆ. ಸೊ 1000 ಯೂನಿಟ್ ಇದೆ, ಇದಕ್ಕೆ 4 ಇಂಟು ಮಾಡಿ ನಾವು ಆನ್ಸರ್ ಕಂಡುಹಿಡ್ತಾ ಇದ್ದೀವಿ. ಸೊ 1000 ಇಂಟು 4 ಮಾಡಿದಾಗ 4000 ಬರುತ್ತೆ. ಸೊ ಇದು 4000 ಆಗಬೇಕು, 4000 ಬರುತ್ತೆ. ಇನ್ನು ಮಿನಿಮಮ್ ಡೆಲಿವರಿ ಪೀರಿಯಡ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ತಗೊಂತೀವಿ. ಕ್ವಶನ್ ನಲ್ಲಿ 2 ವೀಕ್ಸ್ ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ 4 ಇದೆ. ಸೊ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡನ್ನೂ ಬರ್ಕೊಂಡಿವಿ. ಈಗ ಎವರೇಜ್ ಕನ್ಸಂಪ್ಷನ್ ಕಂಡುಹಿಡಿಬೇಕು. ಎವರೇಜ್ ಕನ್ಸಂಪ್ಷನ್ ಅಂದ್ರೆ ಎರಡು ಕನ್ಸಂಪ್ಷನ್ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೋತೀವಿ. ಎರಡು ಡೆಲಿವರಿ ಪೀರಿಯಡ್ ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೋತೀವಿ. ಸೊ ಈಗ ಆನ್ಸರ್ ಏನ್ ಬಂದಿದೆ ಅಂದ್ರೆ ಒಂದು 6000 ಬಂದಿದೆ, ಒಂದು 3 ಬಂದಿದೆ. ರೀಆರ್ಡರ್ ಲೆವೆಲ್ ಆನ್ಸರ್ ಕಂಡುಹಿಡಿಬೇಕು. ಸೊ ರೀಆರ್ಡರ್ ಲೆವೆಲ್ ಕಂಡುಹಿಡಿಬೇಕಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಮಾಡಿ ಕಂಡುಹಿಡಿತೀವಿ. ಸೊ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಅಂದ್ರೆ 8000 ಯೂನಿಟ್ ಇದೆ. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಏನಿದೆ ಅಂದ್ರೆ 4 ಇದೆ. ಸೊ 8000 ಮತ್ತು 4 ಇಂಟು ಮಾಡಿದ್ರೆ 32000. ನೆಕ್ಸ್ಟ್ ರೀಆರ್ಡರ್ ಲೆವೆಲ್ ಸಿಕ್ಕ ನಂತರ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ನ ಫಾರ್ಮುಲಾ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಸೊ ಇವುಗಳನ್ನ ಫಿಲ್ ಮಾಡಿ ಆನ್ಸರ್ ಕಂಡುಹಿಡಿದಾಗ 35000 ಬರುತ್ತೆ. ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಿಬೇಕಂದ್ರೆ ರೀಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ಸೊ ಇವುಗಳನ್ನ ಫಾರ್ಮುಲಾದಲ್ಲಿ ಫಿಲ್ ಮಾಡಿ ಕಂಡುಹಿಡಿದಾಗ 14000 ಬರುತ್ತೆ. ಒಂದೊಂದು ಬಾರಿ ಕ್ವಶನ್ ನಲ್ಲಿ ಅವರು ಎಮರ್ಜೆನ್ಸಿ ಪೀರಿಯಡ್ ಅಂತ ಕೊಟ್ಟಿರ್ತಾರೆ. ಅವರು ಎಮರ್ಜೆನ್ಸಿ ಪೀರಿಯಡ್ ಕೊಟ್ಟಾಗ ನೀವು ಡೇಂಜರ್ ಲೆವೆಲ್ ಅಂತ ಒಂದು ಆನ್ಸರ್ ಕಂಡುಹಿಡಿಬೇಕಾಗುತ್ತೆ. ಸೊ ಡೇಂಜರ್ ಲೆವೆಲ್ ಆನ್ಸರ್ ನ ಕಂಡುಹಿಡಿಬೇಕು. ಡೇಂಜರ್ ಲೆವೆಲ್ ನ ಫಾರ್ಮುಲಾ ಏನಿದೆ ಅದು ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಪೀರಿಯಡ್. ಎಮರ್ಜೆನ್ಸಿ ಪೀರಿಯಡ್ ಯಾವಾಗಲೂ ಒಂದನ್ನ ತಗೊಂತೀವಿ. ಮಿನಿಮಮ್ ಕನ್ಸಂಪ್ಷನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಮಿನಿಮಮ್ ಎಷ್ಟಂತ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವುದೇ ಡೇಂಜರ್ ಲೆವೆಲ್. ಈ ರೀತಿ ಆನ್ಸರ್ ನ ಸಾಲ್ವ್ ಮಾಡ್ಕೊತೀವಿ.